ಹಾಯ್ OAS ಮೆಂಬರ್ಸ್ಗೆಲ್ಲ ಗುಡ್ ಈವ್ನಿಂಗ್. ಈಗ ಏನು ಜೂಮ್ ಮೀಟಿಂಗ್ ಕಾಂಟ್ಯಾಕ್ಟ್ ಮಾಡಿದ್ರಲ್ವಾ, ಒಂದು ನಮ್ಮ IGC ಹೇಳಿದ ಕೆಲವು ವಿಷಯಗಳು ಹೇಳ್ಬೇಕಂದ್ರೆ, ಮೈಕಾ ಲೈಸೆನ್ಸ್ ಅಪ್ಲೈ ಆಗಿದೆ. ಅದು ಯುರೋಪಿಯನ್ ಕಂಟ್ರಿ ಒಳಗೆ ಮಾಡಿರ್ತಕ್ಕಂಥದ್ದು. ಮೈಕಾ ಅಂದರೆ ಏನು, ಮಾರ್ಕೆಟಿಂಗ್ ಕ್ರಿಪ್ಟೋ ಸಿಟ್ ಅನ್ನೋ ಥರ ಹೇಳಿದರು. ಅದು 2026 2026 ಜುಲೈಗೆ ಗಡುವು ನೀಡಿದ್ದಾರೆ. ಅದರೊಳಗಾಗಿ ಆಗುತ್ತೆ ಅಂತ ಹೇಳಿದರು. ಒಂದು ಕಾಯಿನು 45 USDT ಡಾಲರ್ಗೆ ಸಮ ಫಿಕ್ಸ್ ಆಗಿದೆ. ಒಂದು ಕಾಯಿನ್ ಇಸ್ಕೊಂಡು $45 ಫಿಕ್ಸ್ ಆಗಿದೆ. ಅದರದ್ದು ಸದ್ಯ ಮಾರ್ಕೆಟಿಂಗ್ ವ್ಯಾಲ್ಯೂ. ಈಗ ಈ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಯಾವುದೇ ಮರ್ಚೆಂಟ್ಸು ನೋ ವೇಟಿಂಗ್ ಪೀರಿಯಡ್, ಸ್ಪಾಟ್ ಡೆಲಿವರಿ. ಒಂದು ಚಾಕ್ಲೇಟನ್ನಾಗಲಿ, ಗೋಲ್ಡ್ ಆಗಲಿ, ಕಾರ್ ಆಗಲಿ, ಲ್ಯಾಂಡ್ ಆಗಲಿ, ಸ್ಪಾಟ್ ಕೊಡೋರ ಹತ್ರ ಮಾತ್ರ ಮಾಡ್ಕೊಳ್ಳಿ. ಸ್ಪಾಟ್ ಮಾಡ್ಕೊಳ್ಳಿ. ವೇಟಿಂಗ್ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ ಅಲ್ಲೇನಾದರೂ ದುಡ್ಡು ಹೋದರೆ ನಾವು ಮತ್ತು ಕಂಪ್ನಿ ಜವಾಬ್ದಾರರಲ್ಲ ಅಂತ ಹೇಳಿದರು. ಆ ನಂತರ ಕಂಪ್ನಿ ಈಗ 11 ವರ್ಷ ಮಾರ್ಕೆಟಲ್ಲಿದೆ. ಇಷ್ಟು ವರ್ಷ ಅದು ಏನಾದರೂ ಹೋಗೋದಾದರೆ, ಮೋಸ ಮಾಡೋದಾದರೆ ಮಾಡ್ಬೋದಾಗಿತ್ತು. ಆ ಥರ ಏನೂ ಆಗಿಲ್ಲ. ಒಳ್ಳೆ ಕೆಲಸಗಳೆಲ್ಲ ಆಗಿದ್ದಾವೆ. ಬಿಲೀವ್ ಮಾಡಿ, ಸಪೋರ್ಟ್ ಮಾಡಿ ಕಂಪ್ನಿಗೆ. ನಮ್ಮ ಫ್ಯಾಮಿಲಿಗಳೆಲ್ಲ ನಾವು ಏನೇನು ಹಾಕ್ಕೊಂಡು ಕಾಯಿನ್ ಇಟ್ಕೊಂಡಿದ್ದೀವಲ್ಲ, ನಮ್ಮ ಫ್ಯಾಮಿಲಿಗಳೆಲ್ಲ ಸೇಫ್ ಆಗ್ತದೆ, ಫೈನಾನ್ಸಲ್ಲಿ ಸೇಫ್ ಆಗ್ತದೆ ಅಂತ ಹೇಳಿದರು. ಮತ್ತು ಇಂಪಾರ್ಟೆಂಟಾಗಿ ಫೋನ್ ನಂಬರ್ಗಳು ಅಪ್ಡೇಟ್ ಮಾಡ್ಕೊಳ್ಳಿ. ಮುಂದೆ ಅದೇ OTP ಕನೆಕ್ಟಿವಿಟಿ ಆಗುತ್ತೆ. ಎಲ್ಲ ನಮ್ಮವೇನೀಗ ವ್ಯಾಲೆಟ್ಸು ಒಬ್ಬೊಬ್ಬರ ಹೆಸರಲ್ಲಿ 10 ಖಾತೆಗಳು ಇದಾವಲ್ಲ, ಅವೆಲ್ಲ ಒಂದೇ ಖಾತೆಗೆ ಮರ್ಜ್ ಆಗ್ತದೆ 2026ರಲ್ಲಿ. ಅದರೊಳಗಾಗಿ ನಿಮ್ಮ ಫೋನ್ ನಂಬರ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ರಿ ಅಂತಲೂ ಹೇಳಿದರು. ಮತ್ತು ಎಕ್ಸ್ಚೇಂಜ್ ಅಂತ ಕೇಳ್ತಾರೆ. ಎಕ್ಸ್ಚೇಂಜ್ ಇಮಿಡಿಯೇಟ್ ಆಗಲ್ಲ. ಫಸ್ಟು ಈ ಸ್ವಾಪಿಂಗ್ ಸಿಸ್ಟಮೆಟಿಕ್ DSCP ಮೀನ್ಸ್, DSCP ಪೂಲ್ ಅಂದರೆ ಏನು, ಆಟೋ ಕನ್ವರ್ಷನ್ ಅಲ್ಲ, ಡೈರೆಕ್ಟ್ ಸ್ವಾಪಿಂಗ್ ಪೂಲ್ ಅಂತ ಹೇಳಿದಂಗೆ. ಅಂದರೆ ನಾವು ಡೈರೆಕ್ಟಾಗಿ ಫೇಟನ್ನು ಕನ್ವರ್ಟ್ ಮಾಡ್ಕೊಂಡು ತಗೊಳ್ಳೋದು. DSCP ಡೈರೆಕ್ಟ್ ಸ್ವಾಪಿಂಗ್ ಪೂಲ್ ಅಂತ ಅರ್ಥ. ಅದನ್ನು ಹೇಳಿದರು. DSCP ಅಂದ್ರೇನು, ಅದು ನನ್ನ ವೈಯಕ್ತಿಕ ನಿರ್ಧಾರ. ಈ ತಿಂಗಳು ಕೊನೆಗೆ ಆಗ್ಬೋದು, ಇಲ್ಲ ಆಗಸ್ಟ್ ಮೊದಲಾರ್ಧದಲ್ಲಿನೇ DSCP ಡೈರೆಕ್ಟ್ ಸ್ವಾಪಿಂಗ್ ಪೂಲ್ ಸ್ಟಾರ್ಟ್ ಆಗ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನೋ ಥರನೂ ಹೇಳಿದರು. ಮತ್ತು ಎಲ್ಲರೂ ಎಕ್ಸ್ಚೇಂಜ್ ಅಂದರೆ ಎಕ್ಸ್ಚೇಂಜು ಇದಾದ ನಂತರ, DSCP ಆದ ನಂತರ ಕಾಲಕ್ರಮೇಣ ಬರ್ತದೆ, ಇಮಿಡಿಯೇಟ್ ಅಂತೂ ಆಗಲ್ಲ ಅಂತಲೂ ಹೇಳಿದರು. ಈಗ ಮತ್ತು ಒನ್ ವಾಯಾಜು ಆಲ್ರೆಡಿ ಫಸ್ಟು ಇಂಪಾರ್ಟೆಂಟ್ ಲೀಡರ್ಸ್ಗೆ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಟೆಲ್ಸನ್ನು ಬುಕ್ ಮಾಡ್ತಾರೆ. ನಂತರ ಏರೋಪ್ಲೈನ್ಸು ಮತ್ತು ಫ್ಲೈಟ್ಸು ಕೂಡ ಒನ್ ವಾಯಾಜಲ್ಲಿ ಸ್ಟಾರ್ಟ್ ಆಗ್ತದೆ ಅತಿ ಶೀಘ್ರದಲ್ಲಿನೇ ಅಫಿಷಿಯಲಿ. ಏನೇ ನೀವು ವಾಟ್ಸಪ್ ಆಗಲಿ, ಈ ಫೇಕು ನ್ಯೂಸ್ ಎಲ್ಲ ಬರ್ತಾವೆ ಸೋಷಿಯಲ್ ಮೀಡಿಯಾದಲ್ಲಿ, ನಂಬೋಕೆ ಹೋಗ್ಬೇಡಿ. ಅಫಿಷಿಯಲ್ ಏನು ಕನೆಕ್ಟಿವಿಟಿ ಇದೆ, ಅಫಿಷಿಯಲ್ ಬರ್ತಕ್ಕಂಥದ್ದನ್ನು ನಂಬಿದರೆ ಅದೇ ಕರೆಕ್ಟು. ಅದ್ರ ಮೇಲೆ ಬಿಲೀವ್ ಮಾಡಿ ಅದನ್ನು ನಂಬ್ತಾ ಇರಿ. ಒನ್ ವಾಯಾಜು ಇದು ಫಸ್ಟ್ ಸ್ಟಾರ್ಟ್ ಆಗೋದು ಇಂಟರ್ನ್ಯಾಷನಲ್ ಹೋಟೆಲ್ಸಲ್ಲಿ ಆಗ್ತದೆ, ಬುಕ್ ಆಗ್ತದೆ. ನೆಕ್ಸ್ಟ್ ಏರೋಪ್ಲೇನ್ಸು, ಪ್ಲೈನ್ಸು, ಒನ್ ವಾಯಾಜಸ್ ಅತಿ ಬೇಗ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಟೆಸ್ಟಿಂಗು, ಏನೋ ಮೇನ್ ಲೀಡ್ರ್ಗಳಿಗೆ ಟೆಸ್ಟಿಂಗ್ ಕೊಟ್ಬಿಟ್ಟು ಅದಾದ ನಂತರ ಎಲ್ಲ ಓವರಾಲ್ ಎಲ್ಲ ಯೂಸರ್ಸ್ಗೂ ಒನ್ ವಾಯಾಜ್ ಕನೆಕ್ಟಿವಿಟಿ ಆಗುತ್ತೆ ಅಂತ ಹೇಳಿದ್ರು. ಒಂದು ಕಾಯಿನು ನಾವೆಲ್ಲ ಇರ್ತಕ್ಕಂಥವ್ರು ಅದೃಷ್ಟವಂತರು, ಆಗ್ತದೆ, ಕಾದಿದ್ದೀವಿ, ನಂಬಿಕೆ ಇಟ್ಟವರಿಗೆ ದುಡ್ಡು ಸಿಗ್ತದೆ. ಮತ್ತು ಮೈಲೋನಾ ಮೇಡಮ್ ಇದ್ದಾರಲ್ಲ, ತುಂಬ ಜಾಣಿದ್ದಾರೆ. ಚಾತುರ್ಯದಿಂದ ಒನ್ ವಾಯಾಜನ್ನು ಈಗ ತಗೊಂಡಿದ್ದಾರೆ. ಮೈಕಾ ಲೈಸೆನ್ಸ್ ಕೂಡ ತಗೊಳ್ತಾರೆ ಅಂತ ಭರವಸೆ ನಮಗೆಲ್ಲ ಸಿಕ್ಕಿದೆ. ಅದು ಅತಿ ಬೇಗ ಗುಡ್ ನ್ಯೂಸ್ ಬರ್ತದೆ. ಅದು ಬಂದ ನಂತರ ಕಂಪ್ನಿ ಅನೌನ್ಸ್ ಮಾಡ್ತದೆ. ಏನೇ ಕಂಪ್ನಿ ಅಫಿಷಿಯಲಿ ಮಾಡಬೇಕು ಇಂಥದ್ದು ನಾವು ಹೇಳೋದಲ್ಲ ಅಂದ್ರೂ 26ಗೆ ಮಾಡೋದು ಅಂತ ಹೇಳಿದರು. ಹಂಗಾಗಿ ನಾವೆಲ್ಲರೂ ಮತ್ತು ನನ್ನ ಲೆವೆಲ್ ಬೆಸ್ಟ್, ನನಗೇನು ತಿಳಿದೋ ನಾನು ಸತ್ಯಾಂಶಗಳನ್ನು ಅಷ್ಟೇ ಹೇಳೋದು, ಸುಳ್ಳು ಏನು ಭರವಸೆಗಳನ್ನು ಕೊಡಲ್ಲ. ನನಗೆ ಏನು ಕಂಪ್ನಿ ನಮ್ಮ ಹತ್ರ ಮೀಟಿಂಗ್ ಮಾಡಿದೆಯಲ್ವ, ಅದನ್ನು ನಾನು ಹಂಚ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಇದು ಇವತ್ತು ನಡೆದಂಥ ಜೂಮ್ ಮೀಟಿಂಗ್ನ ಒಂದು ಹೈಲೈಟ್ಸ್ ಅಂತ ನನ್ನ ಅಭಿಪ್ರಾಯ ಹೇಳ್ತೀನಿ. ಎಲ್ಲರಿಗೂ ವಂದನೆಗಳು. ಬಿಲೀವ್ ಮಾಡೋಣ, ಯಾಕಂದರೆ ಇಷ್ಟು ದಿವಸನೇ ಕಾದಿದ್ದೀವಿ. ಅದೇನಾಗಬೇಕಾಗ್ತದೆ, ಮತ್ತು ಅದೊಂದು ಸಿಸ್ಟಮಾಗಿ ಬರಬೇಕು. ಅದು ಸಿಸ್ಟಮಾಗಿ ಬಂದು ಅದು ವ್ಯಾಲ್ಯೂನ ನಮಗೆ ಕೊಡಬೇಕು ಅಂದರೆ ಅದು ಆಗಲೇಬೇಕು. ಆ ಥರ ಸಣ್ಣ ಪುಟ್ಟದ್ದು ವ್ಯವಹಾರ ಅಲ್ಲ ಇದೆಲ್ಲ. 45 ಯೂರೋಗೆ ಒಂದು ಕಾಯಿನು ಅಂತ ಹೇಳ್ಬಿಟ್ರೆ ಲೆಕ್ಕ ಮಾಡ್ಕೊಳ್ಳೋ ಅಷ್ಟು ದುಡ್ಡನ್ನು ಕೊಡಬೇಕಂದ್ರೆ ಅದು ಸಿಸ್ಟಮಾಗಿ ಬರಬೇಕು. ಆ ಥರ ಏನು ನಾವೀಗೆಲ್ಲ ಈ ಬಿಟ್ಕಾಯಿನು, ಇಥೇರಿಯಮ್ಮು, ಸೊಲಾನಾ, XRP ನೋಡ್ತೀವಲ್ಲ, ಆ ಲೆವೆಲಲ್ಲಿ ನಾವು ಇದನ್ನು ನೋಡ್ಬೋದು. ಈಗ ಮೈಕಾ ಲೈಸೆನ್ಸಲ್ಲಿ 3 ಕಂಡೀಷನ್ಸ್ ಯುರೋಪಿಯನ್ನಲ್ಲಿ ಕೊಟ್ಟಿದ್ರಂತೆ. ಒಂದು ಸ್ಟೇಬಲ್ ಕಾಯಿನು, ಒಂದು ಯುಟಿಲಿಟಿ ಕಾಯಿನು,
ಮತ್ತು ಇನ್ನೊಂದು ನಾವು ಫಸ್ಟ್ನೇ ದಿನ ಹೇಳಿದರು, ಇವರಿಗೆ ಯುಟಿಲಿಟಿ ಟೋಕನ್ ಅನ್ನೋ ಥರ ಏನು ಅಪ್ಲೈ ಮಾಡಿದ್ರಂತೆ ಮೈಕಾದಲ್ಲಿ. ನಮ್ಮ ಒನ್ಕಾಯಿನ್ನ ಯುಟಿಲಿಟಿ ಟೋಕನ್ ಥರ ಅಪ್ಲೈ ಮಾಡಿದ್ದೀವಿ. ಸೊ ಹಂಗಾಗಿ ನಮ್ಮದು ಯುಟಿಲಿಟಿ ಟೋಕನ್ನಲ್ಲಿ ಬರ್ತದೆ. 3ರಲ್ಲಿ ಒಂದು ಆಯ್ಕೆ ಮಾಡ್ಕೊಂಡು ಯುಟಿಲಿಟಿ ಬೇಸ್ಡ್ ಮೇಲೆ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಅದಾಗುತ್ತೆ ಅಂತ. ಜಸ್ಟ್ ವೆಯ್ಟ್, ಎಲ್ಲ ಚೆನ್ನಾಗಾಗಿದೆ. ಇಷ್ಟು ದಿವಸ ಆಗಿರೋದು ಬೇರೆ, ಇದು ರಿಯಲ್ ಕ್ರಿಪ್ಟೋ ಕರೆನ್ಸಿ ಏನು ಆಗಬೇಕಾಗಿದೆಯಲ್ಲ, ಇದು ವರ್ಕ್ ಆಗಿದೆ. ಇಷ್ಟು ದಿವಸ ಆಗಿದ್ದು ಅದು ಬೇರೆಯೇ. ಏನು ಡೈರೆಕ್ಟ್ ಶಾಪಿಂಗ್ ಬಂತು ಅಂದರೆ ಅದು ಅರ್ಥ ಬೇರೆ ಬರುತ್ತೆ, ಅದು ವ್ಯವಸ್ಥೆನೇ ಬೇರೆ ಆಗುತ್ತೆ. ಸೊ ನಾವೆಲ್ಲ ಈಗ ಇದನ್ನು ಕ್ರಿಪ್ಟೋ ಥರ ನೋಡ್ಬೋದು ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ವಂದನೆಗಳು.